ಪ್ರೀತಿಲಿ ಬ್ರೇಕಪ್ ಆದ್ಮೇಲೆ ಆ ದುಃಖವನ್ನ ಮರಿಬೇಕು, ಮತ್ತೆ ಹೊಸತನ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಷ್ಟೋ ಜನ ಕೇಳಿದೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದೀರಾ, ಕೌನ್ಸಿಲಿಂಗ್ ಅಲ್ಲಿ ಕೇಳಿದೀರಾ, ಆ ನೋವನ್ನ ಮರಿಬೇಕು ಅಣ್ಣ ಏನ್ ಮಾಡ್ಬೇಕು, ಅದಕ್ಕೇನ್ ಪ್ರೊಸೀಜರ್ ಇದೆ ಅಥವಾ ಏನ್ ಟಿಪ್ಸ್ ಗಳಿದೆ ಅಂತ ಕೇಳಿದೀರಾ. ಅದಕ್ಕೆ ನಾನು ನಿಮ್ಗೆ ಇಲ್ಲಿ 5 ಟಿಪ್ಸ್ ನ ಶೇರ್ ಮಾಡ್ತೀನಿ. ಅಂಡ್ ಇದ್ರಲ್ಲಿ ಕೆಲವೊಂದಿಷ್ಟು ನಿಮ್ಗೆ ಗೊತ್ತಿರಬಹುದು, ಬಟ್ ಮಾಡ್ತಿಲ್ಲ ಅಂದ್ರೆ ಇವತ್ತಿಂದ ಅದನ್ನ ಅಪ್ಲೈ ಮಾಡಿ. ಓಕೆ, ಆಸ್ ಯೂಶುವಲ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಆದಷ್ಟು ಬೇಗ 36 ಆಗಿದೆ, ಇಷ್ಟೊತ್ತಿಗೆ 40 ಆಗ್ಬೇಕಿತ್ತು, ಬಟ್ ಗೊತ್ತಿಲ್ಲ, ಸ್ವಲ್ಪ ಸ್ಲೋ ಹೋಗ್ತಾ ಇದೆ. ಬಟ್ ಐ ಥಿಂಕ್ ಇನ್ಮೇಲಾದ್ರೂ ಚೆನ್ನಾಗಿ ಹೋಗುತ್ತೆ ಅಂತ ಫೀಲ್ ಮಾಡಿದ್ದೀನಿ. ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಣ್ಣೀರು ಬರ್ತಿರ್ಬೇಕಾದ್ರೆ ತಡಿಬೇಡಿ. ಆಕ್ಚುಲಿ ಕಣ್ಣೀರು ಒಂಥರ ಚಿಕಿತ್ಸೆ ಇದ್ದಾಗ ನಮ್ಗೆ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಒಂದು ಸಂಗಾತಿ ಅಂತ ಕೊನೆ ತನಕ ಬರೋದು ನಿಮ್ ಕಣ್ಣೀರ್ ಮಾತ್ರ. ಮನ್ಸಲ್ಲಿ ಯಾವಾಗ ನೋವು ತುಂಬಿಕೊಳ್ಳುತ್ತಲ್ಲ, ಅದು ನಿಮ್ಗೆ ಆ ನೋವನ್ನ ಹೊರಗಡೆ ಹಾಕ್ಲಿಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವರದಾನ ಅಂತ ಅನ್ಕೊಳ್ಳಿ. ಕಣ್ಣೀರ್ ಮುಖಾಂತರ ನಿಮ್ಮ ನೋವನ್ನು ನೀವು ಹೊರಗಡೆ ಹಾಕ್ತೀರಿ. ಎಷ್ಟು ಹೊರಗಡೆ ಹಾಕ್ತಿರಲ್ಲ ಅಷ್ಟು ಮನಸ್ಸಿಗೆ ಒಂದು ಭಾರ ಕಡಿಮೆ ಆಗಿರೋ ಫೀಲ್ ಬರ್ತಾ ಇರತ್ತೆ. ಯಾರ್ದೋ ಮುಂದೆ ನೀವು ಕಣ್ಣು ನೋಡಿಬೇಕಾರೆ, ಯಾರ್ದೋ ಮುಂದೆ ನೀವು ಅತ್ತಾಗ, ನಿಮ್ ತುಂಬಾ ಆತ್ಮೀಯರಂತ ಏನ್ ಇರ್ತಾರೆ ಅವ್ರ ಮುಂದೆ ಅತ್ತಾಗ ನಿಮ್ಗೆಲ್ಲೋ ಒಂದ್ ಕಡೆ ತುಂಬಾ ರಿಲೀಫ್ ಅನ್ನಿಸ್ತಾ ಇರತ್ತೆ. ಕರೆಕ್ಟ್? ಈಗ ದೇಹದಲ್ಲಿರ್ತಕ್ಕಂಥ ಅನ್ವಾಂಟೆಡ್ ಹೊರಗಡೆ ಹೋದಾಗ ಹೆಂಗೆ ಮನ್ಸಿಗೆ ತುಂಬಾ ರಿಲೀಫ್ ಅನ್ನಿಸ್ತಾ ಇರುತ್ತೆ, ಆಸ್ ಇಟ್ ಈಸ್ ಇದು ಅಷ್ಟೇ. ಕಣ್ಣೀರು ಬಂದಾಗ ಅದನ್ನ ತಡೆಯಕ್ ಹೋಗ್ಬೇಡಿ, ಕಣ್ಣೀರ್ ಹಾಕ್ಬಿಡಿ. ಸೊ ನೆಕ್ಸ್ಟ್ ಪಾಯಿಂಟ್, ನಿಮ್ಮ ಮನಸ್ಸು ಬದಲಾಗಲು ಸ್ವಲ್ಪ ಸಮಯ ಕೊಡಿ. ಈಗ ನೀವು ಅನ್ನ ಮಾಡ್ಬೇಕು ಅಂದ್ರೆ ಅಕ್ಕಿನ ಇಡ್ತೀರಾ ಒಲೆ ಮೇಲೆ, ಒಂದ್ ಅಟ್ಲೀಸ್ಟ್ 5 ರಿಂದ 10 ನಿಮಿಷ ಟೈಮ್ ತಾನೇ ಬೇಕು. ಇಲ್ಲ ಈಗ ಇಟ್ಟಿದ್ದೀನಿ, ಈಗ ಆಗ್ಬಿಡು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂದ್ರೆ. ಎಲ್ಲದಕ್ಕೂ ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್ ಟು ಹೀಲ್. ಸರಿ ಹೋಗ್ಬೇಕಂದ್ರೆ ಟೈಮ್ ಬೇಕು, ಒಳ್ಳೇದಾಗ್ಬೇಕಂದ್ರೂ ಟೈಮ್ ಬೇಕು, ಮನಸ್ಸು ಬದಲಾಗ್ಬೇಕಂದ್ರೂ ಅದಕ್ಕೂ ಟೈಮ್ ಬೇಕು. ಸೊ ಕಾಲ ಪರಿವರ್ತನೆ ಆಗ್ತಿರತ್ತೆ, ಬದಲಾಗ್ತಾ ಇರತ್ತೆ. ಸೊ ವಿ ಹ್ಯಾವ್ ಟು ವೇಟ್. ಇದು ನೀವು ವೇಟ್ ಮಾಡೋದೇ ಒಂದು ಔಷಧಿ ಅಂತ ಹೇಳ್ಬಹುದು. ಯಾಕಂದ್ರೆ ವೇಟ್ ಮಾಡಕ್ಕಾಗಲ್ಲ. ಈಗ ನೀವು ಒಂದೇನೋ ಒಂದು ಬೀಜ ಭೂಮಿಗೆ ಬಿತ್ತಾಗ ಲೈಕ್ ಮೊಳಕೆ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಅದೇ ತರ ಸ್ವಲ್ಪ ಸಮಯ ಕೊಡಿ, ಎಲ್ಲದಕ್ಕೂ ಸಮಯ ಹೀಲ್ ಮಾಡ್ತಾ ಹೋಗುತ್ತೆ ಅಂತ ಹೇಳೋಣ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಂಬಿಕೆಯ ವ್ಯಕ್ತಿಗಳೊಟ್ಟಿಗೆ ಮಾತಾಡ್ತಾ ಹೋಗಿ ನೀವು. ಸೊ ನೋಡಿ, ಲೈಕ್ ನಿಮಗೆ ಮತ್ತೆ ನಂಬಿಕೆ ರೀಬಿಲ್ಡ್ ಆಗ್ಬೇಕಂದ್ರೆ ಎಲ್ಲಾರು ಮೋಸ ಮಾಡೋರೆ ಸಿಕ್ಕಲ್ಲ ಇಲ್ಲಿ. ನಿಮ್ಗೆ 1% ಒಳಗಡೆ 1% ಜನ ಒಳ್ಳೆಯವರು ಇರ್ತಾರೆ. ಸೊ ಆ ತರದ ವ್ಯಕ್ತಿಗಳೊಟ್ಟಿಗೆ ಹುಷಾರಲ್ಲಿ ಅಗೇನ್ ನೀವು ನಂಬಿಕೆಯೊಟ್ಟಿಗೆ ಮಾತಾಡಿದಾಗ ಮತ್ತೆ ರೀಬಿಲ್ಡ್ ಆಗತ್ತೆ ನಂಬಿಕೆ ರೀಬಿಲ್ಡ್ ಆದಾಗ ಒಂದು ಕಾನ್ಫಿಡೆನ್ಸ್ ಬರೋಕ್ ಶುರು ಆಗುತ್ತೆ. ಆ ಕಾನ್ಫಿಡೆನ್ಸ್ ಬರ್ತಿದ ಹಾಗೆ ಮತ್ತೆ ನೀವು ಮೊದಲಿನ ತರ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನು ಅಂತ ಹೇಳಿದ್ರೆ, ಹೊಸ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಬೇಕು. ಲೈಕ್ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಪಸ್ ಏನಿರುತ್ತೆ, ಲೈಕ್ ಏನೋ ಒಂದು ಅಚೀವ್ ಮಾಡ್ಬೇಕಂದ್ರೆ ಬುಕ್ಸ್ ರೀಡಿಂಗ್ ಮಾಡಿ, ಮೋಟಿವೇಶನಲ್ ವಿಡಿಯೋಗಳನ್ನ ನೋಡಿ, ಒಬ್ಬ ಬೆಸ್ಟ್ ವ್ಯಕ್ತಿಗಳೊಟ್ಟಿಗೆ ಕಮ್ಯುನಿಕೇಶನ್ ಮಾಡ್ತಾ ಹೋಗಿ, ಒಂದ್ ಏನೋ ಚಟುವಟಿಕೆನಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಹೋದ್ರೆ ಸೊ ಮರೆಯುವಂತ ಸಾಧ್ಯತೆಗಳು 100% ಇರುತ್ತೆ ಸ್ನೇಹಿತರೆ. ದಿಸ್ ಈಸ್ 4th ಪಾಯಿಂಟ್. ಅಂಡ್ 5th ಪಾಯಿಂಟ್ ಏನಂತ ಹೇಳಿದ್ರೆ, ಜೀವನದ ಉದ್ದೇಶನ ನೆನೆಸ್ಕೊಳ್ಬೇಕು. ಅದು ನಿಮ್ಮ ಪವರ್ ಆಗ್ಲಿ. ಆಕ್ಚುಲಿ ನೋಡಿ, ನಾವೆಲ್ಲೋ ಹೋಗ್ತಿರ್ಬೇಕಾದ್ರೆ ಒಂದು ಪವರ್, ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗ್ತಾ ಇದೀವಿ. ಸೊ ಅದ್ರ ಮಧ್ಯೆ ಒಂದು ಶಾರ್ಟ್ ಬ್ರೇಕ್ ತರ ಯಾರೋ ಬಂದ್ರು, ಬಟ್ ಅದನ್ನ ಮರೆತು ಬಿಟ್ಟು ಇವರೊಟ್ಟಿಗೆ ಕನೆಕ್ಟ್ ಆಗ್ಬಿಟ್ಟಿವಿ. ಬಟ್ ನಮ್ಮ ಉದ್ದೇಶ ಏನಾಗಿರುತ್ತಲ್ಲ ಅದನ್ನ ಮರಿದೆ ನಾವು, ಆ ಉದ್ದೇಶನ ಮರಿದೆ ನಾವು ಜೀವನದಲ್ಲಿ ಮತ್ತೆ ಅದನ್ನ ರೀಕಾಲ್ ಮಾಡ್ಕೊಂಡು ಹೊರಟಾಗ 100% ಉದ್ದೇಶದ ಮುಂದೆ ಇದ್ಯಾವುದು ದೊಡ್ಡದು ಅನ್ಸಲ್ಲ. ಸೊ ಡೆಫಿನೆಟ್ಲಿ ನಾವು ಉದ್ದೇಶನ ಫೋಕಸ್ ಮಾಡ್ತಾ ಹೋದ್ರೆ ಮತ್ತೆ ನಾವು ಮೊದಲಿನ ತರ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಸ್ನೇಹಿತರೆ, ಈ 5 ಪಾಯಿಂಟ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.